ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಫಸ್ಟ್ ಕ್ಲಾಸ್, ಫಸ್ಟ್ ಡೇ. ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಮೊಬೈಲ್ ಟೆಕ್ ಸೊಲ್ಯೂಷನ್ಸ್. ನಾವು ಈ ಫೀಲ್ಡ್ ಅಲ್ಲಿ 17 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಆಸ್ ಅ ಇನ್ಸ್ಟಿಟ್ಯೂಟ್ 2007 ಇಂದ ನಮ್ಮ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅದನ್ನ ಈ 2-3 ಇಯರ್ಸ್ ಹಿಂದೆ ನಾವು ಸ್ಟಾಪ್ ಮಾಡಿ ಸ್ವಲ್ಪ ನಾವು ಅಪ್ಡೇಟ್ ಆಗ್ಬೇಕಾಗಿತ್ತು ಆಂಡ್ರಾಯ್ಡ್ಗೆ. ಯಾಕಂದ್ರೆ ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ. ಮುಂಚೆಲ್ಲ 3G 2G ಟೆಕ್ನಾಲಜಿ ಇತ್ತು, ಇವಾಗ ಚೇಂಜ್ ಆಗಿದೆ. ಸೊ ಆ ಟೆಕ್ನಾಲಜಿ ನಾವು ಫಸ್ಟ್ ಅಡಾಪ್ಟ್ ಆಗ್ಬೇಕು. ನಾವು ಫಸ್ಟ್ ಯಾವುದೇ ಟೆಕ್ನಾಲಜಿನ ಕಲಿಬೇಕು, ಅದಾದ್ಮೇಲೆ ನಾವು ಬೇರೆಯವ್ರಿಗೆ ಕಲ್ಸಕ್ಕಾಗೋದು. ಅದಕ್ಕೋಸ್ಕರ ಇಷ್ಟು ದಿನ ನಾವು ಅದ್ರ ಬಗ್ಗೆ ವರ್ಕ್ ಮಾಡಿದೀವಿ. ಸೊ ಬೇರೆ ಬೇರೆ ಅಂಗಡಿಗಳಿಂದ ನಾವು ತುಂಬಾ ಹ್ಯಾಂಡ್ಸೆಟ್ಸ್ಗಳನ್ನು ತಗೊಂಡು ನಾವು ರಿಪೇರ್ ಮಾಡಿ, ಸೊ ಏನೇನ್ ಫಾಲ್ಟ್ಸ್ ಇದೆ ಮಾರ್ಕೆಟ್ ಅಲ್ಲಿ, ಯಾವ್ಯಾವ ತರ ಪ್ರಾಬ್ಲಮ್ಸ್ ಗಳಿದೆ ಹ್ಯಾಂಡ್ಸೆಟ್ಸ್ ಗಳಲ್ಲಿ, ಆ ತರ ಸಾಲ್ವ್ ಮಾಡೋದು. ಎಲ್ಲಿ ನಮಗೆ ಪ್ರಾಬ್ಲಮ್ಸ್ ಆಗ್ತದೆ ಅದನ್ನ ಯಾವ ತರ ಹೊಸದಾಗಿ ಅದಕ್ಕೆ ಏನು ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಅದಕ್ಕೆಲ್ಲ ಸೊಲ್ಯೂಷನ್ಸ್ ಇದ್ ಮಾಡಿ, ಆಲ್ಮೋಸ್ಟ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿ ಪ್ರತಿಯೊಂದು ನಮ್ಮ ಮೊಬೈಲ್ ಅಲ್ಲಿ ಏನೇನ್ ಕಲಿಬೇಕು ಅದನ್ನೆಲ್ಲ ನಾವು ಕಲ್ತು ಇವಾಗ ನಿಮಗೆ ಕಲಿಸ್ಬೇಕು ಅಂತ ನಾವು ನಮ್ಮ ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡಿರೋದು. ಇವಾಗ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡೆಯಿಂದ ಕಲ್ತಿದ್ದಾರೆ, ಎಲ್ಲಾರನು ಕೆಲಸ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಆಕ್ಚುಲಿ ನಾವು ಎಲ್ಲಿಂದ ಕಲಿಸ್ಬೇಕು ಅಥವಾ ಕಲಿಬೇಕು ಅನ್ನೋದೇ ಗೊತ್ತಿಲ್ಲ. ನಾವು ಅರ್ಧಂಬರ್ಧ ಕಲ್ತಿದ್ದಾಗ ನಮಗೆ ಅದ್ರ ಬಗ್ಗೆ ಐಡಿಯಾ ಬರಲ್ಲ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಬೇಸಿಕ್ ಇಲ್ಲದೆ ನೀವು ಯಾವ್ದೊಂದು ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ನ ನೀವು ವರ್ಕ್ ಮಾಡಕ್ ಸಾಧ್ಯನೇ ಇಲ್ಲ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾनिक्स ಎರಡೂ टोटल डिफरेंट. इलेक्ट्रॉनिक्स और इलेक्ट्रिकल्स दोनों डिफरेंट है. ठीक है. जो इलेक्ट्रॉनिक्स के कंपोनेंट्स है ना, वो बेस है. उसके बिना कोई भी डिवाइस आपको मार्केट में नहीं मिलेगा. उसके आधार पर भी पूरा डिवाइसेस बनता है. छोटे से छोटे डिवाइस लेके आपका मोबाइल तक बनता है. ಸಣ್ಣ ಸಣ್ಣ ಡಿವೈಸ್ ಇಂದ ನಿಮ್ಮ ಮೊಬೈಲ್ ವರ್ಗುನು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಇಂದಾನೇ ಆಗಿರೋದು. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್, ಲೀಡಿಂಗ್ ಕಾಂಪೋನೆಂಟ್ಸ್ ಅಂದ್ರೆ ನಿಮಗೆ ರೆಸಿಸ್ಟರ್ ಬರುತ್ತೆ. ರೆಸಿಸ್ಟರ್ ಅಲ್ಲಿ ತುಂಬಾ ವಿಧಗಳಿದೆ. ನಾನು ಒಂದೊಂದು ಕ್ಲಾಸ್ ತಗೋಬೇಕಾದ್ರೂ ನಿಮಗೆ ಅದ್ರ ಬಗ್ಗೆ ಅದ್ರ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ರೆಸಿಸ್ಟರ್ ಅಲ್ಲಿ ತುಂಬಾ ವಿಧಗಳಿದೆ, ಮಾಡಿಫಿಕೇಶನ್ಸ್ ಇದೆ. ಮಾಡಿಫಿಕೇಶನ್ ಹೇಳ್ತೀವಿ. ರೆಸಿಸ್ಟರ್ ಅನ್ನೋದು ಒಂದು ಪಾರ್ಟ್, ಅದರಲ್ಲಿ ಮಾಡಿಫಿಕೇಶನ್ಸ್ ತುಂಬಾ ಇದಾವೆ. ಕೆಪಾಸಿಟರ್, ಡಯೋಡ್, ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ನ ಅಪ್ಗ್ರೇಡ್ ವರ್ಷನ್ ಮಾಸ್ಫೆಟ್. ಟ್ರಾನ್ಸಿಸ್ಟರ್ ಫಸ್ಟ್ ಬಂದಿದ್ದು, ಟ್ರಾನ್ಸಿಸ್ಟರ್ ಬಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು ಇಂಡಸ್ಟ್ರಿಯಲ್ಲಿ. ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ ಟ್ರಾನ್ಸಿಸ್ಟರ್. ಅದರಿಂದಾನೇ ನಮಗೆ ಆಟೋಮೆಟಿಕ್ ಸರ್ಕ್ಯೂಟ್ಸ್ ನ ಯಾವ ತರ ವರ್ಕ್ ಮಾಡಬೇಕು, ವರ್ಕ್ ಮಾಡಿಸಬಹುದು ಅನ್ನೋ ಕಾನ್ಸೆಪ್ಟ್ ಬಂದಿದೆ ಟ್ರಾನ್ಸಿಸ್ಟರ್ ಇಂದ. क्योंकि इलेक्ट्रॉनिक्स के लिए मेन कंपोनेंट्स है आपका रजिस्टर, कैपेसिटर, डायोड, ट्रांजिस्टर. ट्रांजिस्टर उसका नेक्स्ट वर्जन है आपको मॉसफेट. ಇಷ್ಟು ಮೇನ್ ಕಾಂಪೊನೆಂಟ್ಸ್. ಅದಲ್ಲದೆ ಸಿಗ್ನಲ್ ಗೆ ಅಂತ ನಾವೇನ್ ಯೂಸ್ ಮಾಡ್ತೀವಿ, ಇದು ವರ್ಕಿಂಗ್ ಕೆಪಾಸಿಟಿ. ವರ್ಕ್ ಅಂದ್ರೆ ಆ ಒಂದು ಪ್ರಾಡಕ್ಟ್ ವರ್ಕ್ ಮಾಡ್ಬೇಕು ಅಂದ್ರೆ ಈ ಕಾಂಪೊನೆಂಟ್ಸ್ ಅದರಲ್ಲಿ ಇರುತ್ತೆ. ಇವಾಗೆಲ್ಲ ನಿಮಗೇನಾಗುತ್ತೆ, ಇವಾಗ ನಿಮ್ಮ ಸಿಗ್ನಲ್ ಇಂದ ಕೆಲಸ ಮಾಡ್ತಾ ಇದಾವೆ. ಸಿಗ್ನಲ್ ಈಗೆಲ್ಲ ನಮ್ದು ವೈರ್ಲೆಸ್ ಡಿವೈಸ್. ಮೊಬೈಲ್ ಯಾವುದು ವೈರ್ಲೆಸ್ ಡಿವೈಸ್. ಯಾವ್ದು ನಾವು ವೈರ್ ಕನೆಕ್ಟ್ ಮಾಡ್ಕೊಂಡು ಚಾರ್ಜಿಂಗ್ ಇಟ್ಕೊಂಡು ಓಡಾಡ್ತಾ ಇಲ್ಲ. ಒಂದು. ಎರಡನೇದು, ಇದಕ್ಕೆ ಜೋ ಕಮ್ಯುನಿಕೇಶನ್ ಏನಿದೆಯಲ್ಲ, ಯಾವುದು ವೈರ್ ಕನೆಕ್ಟೆಡ್ ಇಲ್ಲ. ಮುಂಚೆ ಟೆಲಿಫೋನ್ ವೈರ್ ಕನೆಕ್ಟೆಡ್, ಎಂಡ್ ಟು ಎಂಡ್ ಕನೆಕ್ಷನ್ ಇರ್ತಾ ಇತ್ತು. ನಾವು ಅದ್ರ ಮೂಲಕ ನಾವು कम्युनिकेट ಮಾಡ್ತಾ इद्वी. नॉर्मल टेलीफोन क्या है, उसमें तार लगा था. आजकल के कोई भी मोबाइल डिवाइस में आपको तार नहीं मिलेगा. उसको उठा के कहीं भी ले जा सकते हो. ಅಂದ್ರೆ ನಾವು ಅದನ್ನ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ತಗೊಂಡು ಮಾಡಬಹುದು. ಯಾಕಂದ್ರೆ ಅದಕ್ಕೆ ತಾನೇ ಮೊಬೈಲ್ ಅಂತ ಇರೋದು. ಮೊಬೈಲ್ ಅಂದ್ರೆ ಏನು? ಫಸ್ಟ್ ಮೊಬೈಲ್ ಇಟ್ಸ್ ದ ವರ್ಡ್ ಇಟ್ ಸೆಲ್ಫ್. ಮೊಬೈಲ್ ಅಂದ್ರೆ ಇಂಡಿವಿಜುವಲ್, ಯಾವುದಕ್ಕೂ ಕನೆಕ್ಟೆಡ್ ಇಲ್ಲದೆ ಇರೋದು ಅಂತ. ಮೊಬೈಲಿಟಿ, ಮೊಬೈಲ್ ಕ್ಯಾಂಟೀನ್ ಅಂತಾರೆ. ಅಂದ್ರೆ ಅದು ಒಂದ್ ಜಾಗದಲ್ಲಿ ಇರಲ್ಲ, ಅದು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಸೊ ಇದೇ ಮೊಬೈಲ್ ಅನ್ನ ಒಂದು ವರ್ಡಿನ ಅರ್ಥನೇ ಇದೆ. ಅರ್ಥ ಆಯ್ತಾ? ಮೊಬೈಲ್ ಅನ್ನೋ ವರ್ಡಿನ ಅರ್ಥನೇ ಅದನ್ನ ನೀವು
ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಕೊಂಡು ನೀವು ಅದನ್ನ ಕಮ್ಯುನಿಕೇಟ್ ಮಾಡೋದಾಗ್ಲಿ ಇದಿಲ್ಲ. ಅದನ್ನ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ತಗೊಂಡೋಗ್ಬೋದು. ಸೊ ಅದಕ್ಕೆ ಮೇನ್ ಏನು, ಒಂದು ಅದಕ್ಕೆ ನಾವ್ ಯಾವಾಗ್ಲೂ ಚಾರ್ಜಿಂಗ್ ಹಾಕೊಂಡು ವೈರ್ ಕನೆಕ್ಟೆಡ್ ಇರಕ್ಕೆ ಇಲ್ಲ. ಎರಡನೇದು, ನಾವೆಲ್ಲರೂ ಹೋಗ್ಬೇಕಾದ್ರೆ ನಮಗೆ ಏನ್ ಬೇಕು, ನೆಟ್ವರ್ಕ್ ಸಿಗ್ಬೇಕು, ಸಿಗ್ನಲ್ ಬೇಕು. ಸಿಗ್ನಲ್ ಅಲ್ಲೇ ಮೊಬೈಲ್ ವರ್ಕ್ ಆಗುತ್ತೆ. ಕಮ್ಯುನಿಕೇಶನ್ ಈಗ ಮುಂಚೆ ವೈರಲ್ ಕಮ್ಯುನಿಕೇಶನ್ ಆಗ್ತಾ ಇತ್ತು, ವೈರ್ಲೆಸ್ ಕಮ್ಯುನಿಕೇಶನ್. ವೈರ್ಲೆಸ್ ಕಮ್ಯುನಿಕೇಶನ್ ಯಾವುದೇ ವೈರ್ ಕನೆಕ್ಟೆಡ್ ಇಲ್ಲ, ಇದರಲ್ಲಿ ಸಿಗ್ನಲ್ ಬಂತು. ಸಿಗ್ನಲ್ ಅಂದ್ರೆ ಗಾಳಿಯಲ್ಲಿ ತರಂಗಾಂತರ ಅಂತ ಹೇಳ್ತೀವಿ. जो हवा में हवा रहता है उसमें तरंगांतर बोलते हैं सिग्नल. सो उसके थ्रू उसमें हम जो भी कम्युनिकेशन डेटा रहता है उसमें पास होता है. ನಮ್ಮ ಸಿಗ್ನಲ್ಗಳು ಯಾವ್ಯಾವ ಪ್ರಕಾರದಲ್ಲಿ ಟ್ರಾವೆಲ್ ಮಾಡುತ್ತವೆ ಅಂತ. ಒಂದು ವೈರಲ್ಲಿ ಸಿಗ್ನಲ್ ಕಳಿಸಬಹುದು. ಟೆಲಿಫೋನ್, ಹಳೆ ಟೆಲಿಫೋನ್ಸ್ಗಳು ವೈರಲ್ಲಿ ಸಿಗ್ನಲ್ ಪಾಸ್ ಆಗ್ತಾ ಇತ್ತು, ನಾವು ಮಾತಾಡ್ತಾ ಇದ್ವಿ. ಆಪ್ಟಿಕಲ್ ಫೈಬರ್, ಬೆಳಕಿನ ತರಂಗಾಂತರ ಅಂತ ಹೇಳ್ತೀವಿ. ಆप्टिकल फाइबर वायर आता है, ठीक है, जो लाइट के रेस से चलता है, ठीक है. ಆಪ್ಟಿಕಲ್ ಫೈಬರ್ ಅದರಲ್ಲೂ ನಮ್ಮ ಕಮ್ಯುನಿಕೇಶನ್ ಪಾಸ್ ಆಗುತ್ತೆ. ಮೂರನೇದು ಏರ್, ಗಾಳಿಯಲ್ಲಿ ತರಂಗಾಂತರ ಪಾಸ್ ಆಗುತ್ತೆ. ನಿಮ್ ಯಾವುದೇ ವಸ್ತುಗಳು ತಗೊಂಡ್ರು ಇವಾಗ ಎನಿ ವೈರ್ಲೆಸ್ ಡಿವೈಸ್ ಲೈಕ್ ನಿಮ್ಮ ಟಿವಿ, ರೇಡಿಯೋ, ಫಸ್ಟ್ ಬಂದಿದ್ದು ನಿಮಗೆ ರೇಡಿಯೋ ಫ್ರೀಕ್ವೆನ್ಸಿ ಬಂತು. ಟಿವಿ, ರೇಡಿಯೋ, ಯಾವ್ದೆಲ್ಲ ಕಾರ್ಡ್ಲೆಸ್ ಫೋನ್ಸ್ ಗಳಿರ್ಬೋದು, ಶಾರ್ಟ್ ಡಿಸ್ಟೆನ್ಸ್ ಕಾರ್ಡ್ಲೆಸ್ ಫೋನ್ಸ್ ಗಳಿರುತ್ತೆ, 100 ಮೀಟರ್ ಕೂಡ ವರ್ಕ್ ಆಗುತ್ತೆ. ಈಗ ಈ ಮೈಕ್ ಇಲ್ಲಿ ವರ್ಕ್ ಆಗ್ತಾ ಇದೆ, ಇದು ವೈರ್ಲೆಸ್ ಏನೆ. ಇದಕ್ಕೂ ಒಂದು ವೇವ್ ಲೆಂತ್ ಅಂತ ಹೇಳ್ತೀವಿ, ವೇವ್ ಲೆಂತ್ ಇದೆ. ಎಲ್ಲದಕ್ಕೂ ಒಂದು ಬೇರೆ ಬೇರೆ ವೇವ್ ಲೆಂತ್ ಇರುತ್ತೆ, ಅರ್ಥ ಆಯ್ತಾ? ಸೊ ಇದಕ್ಕೆಲ್ಲದಕ್ಕೂ ತರಂಗಾಂತರ ಬೇಕು. ಗಾಳಿಲಿ ಎಲ್ಲಾ ತರಂಗಾಂತರಗಳು ಓಡಾಡ್ತಾ ಇರ್ತವೆ. ಸಿಗ್ನಲ್ಸ್ ಹವಾ ಮೇ ಪಾಸ್ ಹೋತಾ ಹೈ. ಇಷ್ಟು ನಿಮಗೆ ಒಂದು ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್. ನಮಗೆ ಮೊಬೈಲ್ ಅಂತ ಏನಂತ ಹೇಳ್ತೀವಿ, ಮೊಬೈಲ್ಗೆ ನಮಗೆ ಮೇನ್ ಆಗಿ ಈಗ ಮೊಬೈಲ್ ಯಾವ್ದಲ್ಲಿ ಒಂದು ಈಗ ವೈರ್ಲೆಸ್ ಅಲ್ಲಿ ವರ್ಕ್ ಆಗುತ್ತೆ. ವೈರ್ಲೆಸ್ ಅಲ್ಲಿ ನಮ್ಗೆ ಏನ್ ಬೇಕು, ಒಂದು ಅದಕ್ಕೆ ಚಾರ್ಜ್ ಇರಬೇಕು, ವರ್ಕ್ ಆಗಕ್ಕೆ ಡಿವೈಸ್ ವರ್ಕ್ ಆಗಕ್ಕೆ ಅದಕ್ಕೆ ಬ್ಯಾಕಪ್ ಬೇಕು. ಎರಡನೇದು ಅದಕ್ಕೆ ಸಿಗ್ನಲ್ ಬೇಕು. ಸೊ ಇದೆರಡು ಮಾಮೂಲಿ. ಸೊ ಇದಿಷ್ಟು ಒಂದು ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್. ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಹೇಳಿದೆ ಫಸ್ಟ್ ಇದೆಲ್ಲ ವರ್ಕ್ ಮಾಡಕ್ಕೆ ಏನ್ ಬೇಕು, ಫಸ್ಟ್ ಆವಾಗ್ಲೇ ಹೇಳಿದ್ರಲ್ಲ ಏನ್ ಬೇಕು ಅಂತ. ಎಲೆಕ್ಟ್ರಿಸಿಟಿ. ಕರೆಂಟ್ ಅನ್ನೋದು ತಪ್ಪು ವರ್ಡ್. ಕರೆಂಟ್ ಅನ್ನೋದು ಒಂದು ಡಿಸಿ ವೋಲ್ಟ್ ನ ಆಂಪೇರಿಗೆ ಕರೆಂಟ್ ಅಂತ ನಾವ್ ಹೇಳ್ತೀವಿ. ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವೋಲ್ಟೇಜ್ ಅಂತ ಹೇಳ್ತೀವಿ ನಾವು. ವೋಲ್ಟೇಜ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಅಥವಾ ವೋಲ್ಟೇಜ್, ಕರೆಂಟ್ ಅಲ್ಲ. ಕರೆಂಟ್ ಅಂದ್ರೆ ಎಲೆಕ್ಟ್ರಿಸಿಟಿಯ ಪವರ್, ಶಕ್ತಿ. जो इलेक्ट्रिसिटी का जो दम होता है ना, वो होता है करंट. ಈ ಎಕ್ಸ್ಪ್ಲನೇಷನ್ಸ್ ನಿಮಗೆ ಎಲ್ಲೂ ಕ್ಲಿಯರ್ ಆಗಿ ಕೊಡಲ್ಲ. ಮೇನ್ ಆಗಿ ಅದೇ ಪ್ರಾಬ್ಲಮ್. ಕರೆಂಟ್ ಅಂದ್ರೇನು, ವೋಲ್ಟೇಜ್ ಅಂದ್ರೇನು, ಆಂಪೇರ್ ಏನು, ಇವು ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾದಂತ ವಿಷಯ. ಇದೇ ಬೇಸಿಕ್. ಈ ಬೇಸಿಕ್ ಕಲ್ತ್ಕೊಂಡ್ರೆ ನೀವು ಮುಂದಕ್ಕೆ ನಾವು ಮೊಬೈಲ್ ಅಲ್ಲಿ ನಿಮ್ಮ ಡಯಾಗ್ರಾಮ್ಸ್, ಸ್ಟ್ರಕ್ಚರ್ಸ್, ಕಾಂಪೊನೆಂಟ್ಸ್ ಗಳು ವರ್ಕ್ ಆಗ್ಬೇಕಾದ್ರೆ ಏನಕ್ಕೆ ಕಾಂಪೊನೆಂಟ್ಸ್ ಗಳಲ್ಲಿ ಡಿಫರೆನ್ಸ್ ಬರುತ್ತೆ ಅಲ್ಲಿ, ಮತ್ತೆ ಆ ಕಾಂಪೊನೆಂಟ್ಸ್ ಮಾಡಿಫಿಕೇಶನ್ ಯಾಕೆ ಆಗಿದೆ. ಒಂದು ಕಾಂಪೊನೆಂಟ್ ರೆಸಿಸ್ಟರ್ ಒಂದೇ ಸಾಕು, ಒಂದೇ ಅಂತ ಇಟ್ಬಿಡ್ಬೋದಾಗಿತ್ತಲ್ಲ. ಆ ರೆಸಿಸ್ಟರ್ ಮಾಡಿಫಿಕೇಶನ್ ಏನಕ್ಕೆ ಬೇಕು? ಟ್ರಾನ್ಸಿಸ್ಟರ್ ಅಪ್ಗ್ರೇಡೇಷನ್ ಏನಕ್ಕೆ ಬೇಕು? ಟ್ರಾನ್ಸಿಸ್ಟರ್ ಅಪ್ಗ್ರೇಡ್ ಆಗಿದೆ ಅಂದ್ರೆ ಮಾಸ್ಫಿಟ್ ಆಗಿದೆ. ಏನಕ್ಕೆ ಮಾಸ್ಫಿಟ್ ಮಾಡ್ಬೇಕಾಗಿದೆ? ಟ್ರಾನ್ಸಿಸ್ಟರ್ ಸ್ವಿಚಿಂಗ್ ಕೆಲಸ, ಸ್ವಿಚ್ ನಾವು ಆಟೋಮೆಟಿಕ್ ಆಗಿ ನಾವು ಮ್ಯಾನುವಲಿ ಸ್ವಿಚ್ ಆಗ್ತೀವಿ. ಸೊ ಆಟೋಮೆಟಿಕ್ ಆಗಿ ವರ್ಕ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಟ್ರಾನ್ಸಿಸ್ಟರ್ ಯೂಸ್ ಮಾಡಿರ್ತೀವಿ. ಸೊ ಟ್ರಾನ್ಸಿಸ್ಟರ್ ಇರ್ಬೇಕಾದ್ರೆ ಮಾಸ್ಫಿಟ್ ಏನಕ್ಕೆ ಬೇಕಾಗಿತ್ತು? ಸೊ ಅದಕ್ಕೆ ತಿಳ್ಕೋಬೇಕು ಅಂದ್ರೆ ಇವು ಫಸ್ಟ್ ತಿಳ್ಕೋಬೇಕು. ಇವು ಅರ್ಥ ಆದ್ರೇನೆ. क्योंकि कोई भी चीज एक बनाया है, रजिस्टर है, उसके अलावा भी उसमें बहुत सारी चीज बाद में लेके आया. क्यों लेके आया? एक रजिस्टर से ही काम हो जा सकता था. या आपको एक ट्रांजिस्टर है, हम एक स्विच डालते हैं ऐसा तो हाथ से जल जाएगा, वो मैनुअल होता है. उसको ऑटोमेटिक करना है, उसको एक ट्रांजिस्टर सर्किट बना के उसको कनेक्ट किया तो वो ऑटोमेटिक बन जाएगा.
ट्रांजिस्टर सही था, लेकिन उसके बाद में अभी मॉसफेट आ गया। मॉसफेट क्यों लेके आ गए? वो भी ट्रांजिस्टर का काम करता है, लेकिन मॉसफेट क्यों लेके आ गए? इसके बारे में जानकारी प्राप्त करने के लिए आपको बेसिक इलेक्ट्रॉनिक्स बहुत ही इंपॉर्टेंट है। जो अगले आपको जब हम स्केमेटिक्स अभी दिखाते हैं, पढ़ाते हैं, तब आपको उसका बहुत यूज होता है, वो नॉलेज तब यूज होता है। अभी मैं जो सिखा रहा हूं आपको 10-15 दिन के बाद उसका समझ में आ जाएगा आज क्यों हम सीख रहे हैं उसको। ಇವತ್ತೇನ್ ಕಲಿಸ್ತಾ ಇದೀನಿ 10-15 ದಿನ ಆದ್ಮೇಲೆ ನಾವು ಯಾವಾಗ ನಿಮ್ಗೆ ಡಯಾಗ್ರಾಮ್ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದೊಂದು ಡಯಾಗ್ರಾಮ್ಗಳು ಈಗ ಚಾರ್ಜಿಂಗ್ ಸೆಕ್ಷನ್ ಒಂದೊಂದು ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಅವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ? ಯಾಕೆ ಮಾಡಿಫಿಕೇಶನ್ ಆಗ್ತಾ ಇದೆ, ಅದ್ರಲ್ಲಿ ಯಾಕೆ ಕಾಂಪೋನೆಂಟ್ಸ್ ಚೇಂಜ್ ಆಯ್ತು, ಇದೆಲ್ಲ ಒಂದೊಂದು ಅಲ್ಲಿಗೆ ಬರುತ್ತೆ. ಸೊ ನಿಮಗೆ ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳೋದನ್ನ ಕೇಳಿ. ಇದು ಎಲ್ಲೂ ನಿಮಗೆ ಸಿಗಲ್ಲ, ಯಾವ ಇನ್ಸ್ಟಿಟ್ಯೂಟ್ ಅಲ್ಲೂ ಹೇಳ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ನಿಮಗೆ ಪರ್ಫೆಕ್ಟ್ ಆಗಿ ಎಲ್ಲ ಹೇಳ್ತೀನಿ, ಒಂದೊಂದನ್ನು ಕ್ಲೀನ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಂಬರ್ತೀನಿ.